ಆಕ್ಸಿಡೆಂಟಲ್ಲಿ ಏನಾರು ಆಯ್ತಂದರೆ ನಮ್ಮ ಸೇಫ್ಟಿ ಎಷ್ಟು ಸೆಕ್ಯೂರ್ ಮಾಡುತ್ತೆ ಅನ್ನೋದು ಪಾಯಿಂಟ್ ಅಲ್ವಾ. 1000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಮ್ಗೆ ಸೇಫ್ಟಿ ಇಲ್ಲ, ಸೇಫ್ಟಿ ಪರ್ಪಸ್ ಇಲ್ಲ ಅಂದರೆ ಏನು ನಾವು ಕೊಟ್ಟು ಏನೂ ಯೂಸ್ ಇಲ್ಲ. ಮತ್ತು ನಾವು ಇದನ್ನು ಬೇರೆಯವ್ರಿಗೆ ರೆಕಮೆಂಡ್ ಮಾಡಿನೂ ಯೂಸ್ ಇಲ್ಲ. ಫೆಬ್ರವರಿ 25 ಒಂದು ಮಂಗಳೂರು ಟ್ರಿಪ್ ಇರುತ್ತೆ. ಸೊ ಹಾಗಾಗಿ ಹಿಂಗಿದ್ರೂ ಹೋಗ್ತಾ ಇದ್ದೀನಲ್ಲ, ಒಂದು ರೈಡಿಂಗ್ ಜಾಕೆಟು ಬೂಟ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಸೇಫ್ಟಿ ಪರ್ಪಸ್ ತೊಗೊಂಡು ಅದನ್ನು 25 ಪರ್ಚೇಸ್ ಮಾಡಿ 27 ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಟೈಪ್ ಡ್ಯಾಮೇಜ್ ಆಗಿದೆ. ಸೊ ಇವಾಗ ನಾನು ವಾರಂಟಿ ಕ್ಲೈಮ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಐಟಮ್ ತೊಗೊಂಡು. ಅಂದರೆ ಫುಲ್ಲು ಈ ಶೂ ಮೇಲ್ಗಡೆ ಈ ಲೆದರ್ ಟೈಪ್ದು ಒಂದು ಇದು ಬರುತ್ತಲ್ಲ, ರಬ್ಬರ್ ಟೈಪು, ಅದು ಎಲ್ಲ ಇವಾಗ ಒಳ್ಳೆ ಚರ್ಮ ಇದು ಕಾಯಿಲೆ ಬಂದವ್ರಿಗೆ ಸ್ಕಿನ್ ಔಟ್ ಆಗಲ್ವಾ, ಆ ಥರ ಆಗಿದೆ. ಸೊ ಹಾಗಾಗಿ ನೀವೇನಾದ್ರು ತೊಗೋಬೇಕು ಅಂತ ಡಿಸೈಡ್ ಏನಾದ್ರು ಮಾಡ್ಕೊಂಡಿದ್ರೆ ನಾನು ಗ್ಯಾರಂಟಿ ಬೇರೆ ಬ್ರ್ಯಾಂಡ್ಗೆ ಹೋಗಿ ಗೊತ್ತಿರೋರ ಹತ್ರ ಕೇಳಿ ರಿವ್ಯೂ ತೊಗೊಂಡ್ರೆ ಯೂಸ್ ಮಾಡ್ತಿರೋರ ಹತ್ರ. ಅದು ಮೇಯ್ನು. ಇದೆಲ್ಲ ಸುಮ್ಮನೆ ವರ್ತಿಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಸೊ ನಾವು ಬಿಗಿನರ್ಸ್ ಅಲ್ವಾ, ಬಿಗಿನರ್ಸ್ ಆಗಿ ಅಷ್ಟೊಂದೆಲ್ಲ ಬೇಡ ಏಂತಿಕೆ ಅಂತ ನಾವು ಈ ಥರ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಸೊ ಆ್ಯಕ್ಚುಲಿ ಏನಪ್ಪ ಮ್ಯಾಟ್ರು ಅಂತ ಅಂದರೆ, ನಾನೊಂದು 6 months ಬ್ಯಾಕ್ ಆಕ್ಸರ್ದು ರೈಡಿಂಗ್ ಬೂಟ್ ತೊಗೊಂಡಿದ್ದೆ. ಸಖತ್ತಾಗಿದೆ ವೆದರು, ಮಳೆ ಬರೋ ಥರ ಐತೆ. ಆ್ಯಕ್ಚುಲಿ ನೀವೇನು ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಆಕ್ಸರ್ ರೈಡಿಂಗ್ ಬೂಟ್ ತೊಗೊಂಡಿದ್ದೆ ನಾನು. ಅದು ಯಾವಾಗ ಇದೇ ಈ ಇಯರೇ ಫೆಬ್ರವರಿ 25 ನಾನು ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ 27 ನನ್ನ ಬರ್ತ್ಡೇ ಇರುತ್ತೆ. ಬರ್ತ್ಡೇ ದಿನ ನಂದು ಮಂಗಳೂರು ಟ್ರಿಪ್ ಇರುತ್ತೆ. ಸೊ ಹಾಗಾಗಿ ಹಿಂಗಿದ್ರೂ ಹೋಗ್ತಾ ಇದ್ದೀನಲ್ಲ, ಒಂದು ರೈಡಿಂಗ್ ಜಾಕೆಟು ಬೂಟ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೈಡಿಂಗ್ ಜಾಕೆಟ್ ಮೊದಲೇ ತೊಗೊಂಡಿದ್ದೆ. ಬೂಟು ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಾರ್ ಸೇಫ್ಟಿ ಪರ್ಪಸ್ ಅದನ್ನು 25 ಪರ್ಚೇಸ್ ಮಾಡಿ 27 ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಹಾಗೆ ತೊಗೊಂಡು ಇದೊಂದು ನನ್ನದು ಎಕ್ಸಾಕ್ಟಾಗಿ ಒಂದು 5 times ಯೂಸ್ ಮಾಡಿರ್ಬೋದು ಅಷ್ಟೇ. 5 time ಯೂಸ್ ಬಿಟ್ಟರೆ ಅದ್ರ ಮೇಲೆ ಯಾವುದೂ ಇಲ್ಲ. ಇವಾಗ ಏನಾಗಿದೆ ಅಂದರೆ ಫುಲ್ಲು ಈ ಶೂ ಮೇಲ್ಗಡೆ ಈ ಲೆದರ್ ಟೈಪ್ದು ಒಂದು ಇದು ಬರುತ್ತಲ್ಲ, ರಬ್ಬರ್ ಟೈಪು, ಅದು ಎಲ್ಲ ಇವಾಗ ಒಳ್ಳೆ ಚರ್ಮ ಇದು ಕಾಯಿಲೆ ಬಂದವ್ರಿಗೆ ಸ್ಕಿನ್ ಔಟ್ ಆಗಲ್ವಾ, ಆ ಥರ ಆಗಿದೆ. ಮತ್ತು ಇನ್ಸೈಡೇ ಫೋಲ್ಡಿಂಗ್ ಬರುತ್ತೆ, ಲೆಗ್ ಫೋಲ್ಡಿಂಗು, ಅಲ್ಲಿ ಏನಾಗಿದೆ ಇನ್ಸೈಡೇ ಡ್ಯಾಮೇಜು. ತೋರಿಸ್ತೀನಿ, ಫೋಟೋ ಹಾಕ್ತೀನಿ ನೋಡಿ. ಇವಾಗ ಅದು ಡ್ಯಾಮೇಜ್ ಆಗೋಗಿದೆ. ಅದನ್ನು ನಾನು ಇವಾಗ ಇದನ್ನ ಹಿಂಗೆ ಇಟ್ಕೊಂಡು ಏನು ಮಾಡ್ತೀರಾ, ಅಸಹ್ಯವಾಗಿ ಕಾಣಿಸುತ್ತೆ. ಅದು 1000 ರೂಪಾಯಿ ಕೊಟ್ಬಿಟ್ಟು ಅದನ್ನೇ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ 6 months ವಾರಂಟಿ ಕೊಡ್ತಾರೆ ಬೂಟ್ಗೆ. ವಿತಿನ್ 6 months ಒಳಗಡೆ ಆಗಿರೋದಿದು. ಸೊ ಹಾಗಾಗಿ ಕ್ಲೈಮ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಅವರು ಕ್ಲೈಮ್ ಮಾಡಿಕೊಡ್ತಾರ, ಇಲ್ಲಾಂದರೆ ಅದು ಇದು ರೀಸನ್ ಹೇಳಿ ಸಾಕಾಗ್ತಾರ. ನೋಡೋಣ. ಕ್ಲೈಮ್ ಮಾಡಬೇಕು, ಮಾತಾಡಿದ್ರೆ ಆಗುತ್ತೆ ಅನಿಸುತ್ತೆ. ಕ್ಲೈಮ್ ಮಾಡಿಕೊಂಡು ರೀಪ್ಲೇಸ್ ಮಾಡ್ತಾರಾ ಇಲ್ಲ ರೆಡಿ ಮಾಡಿಕೊಡ್ತಾರ. ನನಗೆ ಯಾವುದಾದ್ರೂ ಓಕೆ, ರೀಪ್ಲೇಸ್ ಆದರೂ ಓಕೆ, ರೆಡಿ ಮಾಡಿಕೊಟ್ರು ಇನ್ನೂ ಓಕೆ. ನನಗೇನು ಕೊಟ್ಟಿರೋ ಕಾಸಿಗೆ ತಕ್ಕನಾಗೆ ಸರ್ವಿಸ್ ಇರಬೇಕು. ನನ್ನ ಪ್ರಕಾರ ಇವಾಗ ಆಕ್ಸರ್ ಮೇಲೆ ಯಾಕೋ ನಂಬಿಕೆನೇ ಹೋಗ್ತಾಯಿದೆ. ಇದು 6 months ಒಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬರುತ್ತೆ ಅಂದರೆ ಇನ್ನು ನಮಗೆ ರೈಡಿಂಗ್ ಸೇಫ್ಟಿ ಎಲ್ಲಿರುತ್ತೆ. ನಾವು ರೈಡಿಂಗ್ ಬೂಟ್ ತೊಗೋಬೇಕಂದ್ರೆ ಒಂದು ಸೇಫ್ಟಿ ಪರ್ಪಸ್ ಇರಲ್ಲ ತೊಗೊಳ್ಳೋದು. ಏನಾದ್ರು ಮೇಜರ್ ಇಲ್ಲದೆ ಹೋದರೂ ಮೈನರ್ ಫ್ರ್ಯಾಕ್ಚರ್ ಆಗಬಾರ್ದು. ಪ್ರತಿಯೊಬ್ಬ ರೈಡ್ರು ಇನ್ ಕೇಸ್ ಆಕ್ಸಿಡೆಂಟ್ ಏನಾರು ಆದಾಗ ಮೇಜರ್ಗಿಂತ ಮೈನರ್ ಫ್ರ್ಯಾಕ್ಚರ್ಸ್ಗಳು ಆಗಬಾರ್ದು ಬಾಡಿಗೆ ಅಂತ ಕಾನ್ಸೆಪ್ಟ್ ಮೇಲೆ ತೊಗೊಳ್ಳೋದು. ರೈಡಿಂಗ್ ಬೂಟ್ ಬಂದು ಇದೇ ಇಶ್ಯೂ. ಇದು ಅಷ್ಟರಲ್ಲಿ ಒಂದು ಇದನ್ನೇ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ನಾವು ಏನಾರು ಇನ್ ಕೇಸ್ ಆಕ್ಸಿಡೆಂಟಲ್ಲಿ ಏನಾರು ಆಯ್ತಂದರೆ ನಮ್ಮ ಸೇಫ್ಟಿ ಎಷ್ಟು ಸೆಕ್ಯೂರ್ ಮಾಡುತ್ತೆ ಅನ್ನೋದು ಪಾಯಿಂಟ್ ಅಲ್ವಾ. 1000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಮ್ಗೆ ಸೇಫ್ಟಿ ಇಲ್ಲ, ಸೇಫ್ಟಿ ಪರ್ಪಸ್ ಇಲ್ಲ ಅಂದರೆ ಏನು ನಾವು ಕೊಟ್ಟು ಏನೂ ಯೂಸ್ ಇಲ್ಲ. ಮತ್ತು ನಾವು ಇದನ್ನು ಬೇರೆಯವ್ರಿಗೆ ರೆಕಮೆಂಡ್ ಮಾಡಿನೂ ಯೂಸ್ ಇಲ್ಲ. ಸೊ ಹಾಗಾಗಿ ನೀವೇನಾದ್ರು ತೊಗೋಬೇಕು ಅಂತ ಡಿಸೈಡ್ ಏನಾದ್ರು ಮಾಡ್ಕೊಂಡಿದ್ರೆ ನಾನು ಗ್ಯಾರಂಟಿ ಬೇರೆ ಬ್ರ್ಯಾಂಡ್ಗೆ ಹೋಗಿ ಗೊತ್ತಿರೋರ ಹತ್ರ ಕೇಳಿ ರಿವ್ಯೂ ತೊಗೊಂಡ್ರೆ ಯೂಸ್ ಮಾಡ್ತಿರೋರ ಹತ್ರ. ಅದು ಮೇಯ್ನು. ಸೊ ನೀವು ಯಾರು ಯೂಸ್ ಮಾಡಿರ್ತಾರೆ ಅಂಥವ್ರ ಹತ್ರ ಅವ್ರ ಒಪಿನಿಯನ್ನ ತೊಗೊಂಡು ನೀವು ಬೈ ಮಾಡಿದ್ರೆ ಒಳ್ಳೆಯದು. ಇದೆಲ್ಲ ಸುಮ್ಮನೆ ವರ್ತಿಲ್ಲ, ಸುಮ್ಮನೆ ದುಡ್ಡು ವೇಸ್ಟು. ಇದೇ ಲೆಕ್ಕ ಹಾಕೊಳ್ಳಿ, ಒಂದು 7700 ಏನೋ ನಾನು ಸಮಥಿಂಗ್ ನಾನು ಪೇ ಮಾಡಿದ್ದು. ಅದೇ ಇನ್ನೊಂದು 5000 ಹಾಕಿದ್ರೆ ಇನ್ನೂ ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಕಂಡೀಷನಲ್ಲಿ ಇರೋದೇ ಸಿಗುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ. ಸೊ ನಾವು ಬಿಗಿನರ್ಸ್ ಅಲ್ವಾ, ಬಿಗಿನರ್ಸ್ ಆಗಿ ಅಷ್ಟೊಂದೆಲ್ಲ ಬೇಡ ಏಂತಿಕೆ ಅಂತ ನಾವು ಈ ಥರ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಸೊ ಬಿಗಿನರ್ಸ್ಗೂ ಯಾರಿಗೇ ಆಗಲಿ ನಾವು ಕೊಡೋ ಕಾಸಿಗೆ ತಕ್ಕನಾಗೆ ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇದು ಟೋಟಲಿ ಅನ್ಸ್ಯಾಟಿಸ್ಫ್ಯಾಕ್ಷನು. ಸೊ ಈಗ ನಾನು ಬಂದು ಕ್ಲೈಮಿಂಗ್ ಆಗುತ್ತಾಗೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಯಾಕಂದರೆ ನಂದು ಏನಾಗಿದೆ ಮಿಸ್ಟೇಕ್ ಅಂದರೆ ತೊಗೊಂಡಿರೋ ಜೋಶಲ್ಲಿ ಬಿಲ್ ತೊಗೊಳ್ಳಿಲ್ಲ ನಾನು.
ಬಿಲ್ ಅವ್ರ ಹತ್ರನೇ ಇದೆ. ಇವಾಗ ಕ್ಲೈಮ್ ಮಾಡ್ಬಿಡ್ತಾನೆ ಅಂತ ಬಿಲ್ ಕೊಡ್ತಾರೋ ಕೊಡೋರು ಗೊತ್ತಿಲ್ಲ. ಕತೆ ಹೇಳ್ತಾರೆ, ಸರ್ ನಮ್ಮ ಹತ್ರ ಇಲ್ಲ 6 ಮಂತ್ಸದಲ್ಲ ನಾವು ಡೇಟಾ ಇಟ್ಟಿರಲ್ಲ, ಇವ್ರದ್ದಿದೆ. ಯಾವಾಗ ನಾವು ವಾರಂಟಿ ಕ್ಲೈಮ್ ಮಾಡೋಕೆ ಹೋಗ್ತೀವಿ, ಕೆಲವ್ರದ್ದು, ಎಲ್ಲರೂ ಅಲ್ಲ, ಕೆಲವ್ರದ್ದು, ಯಾವಾಗ ನಾವು ವಾರಂಟಿ ಕ್ಲೈಮ್ ಮಾಡೋಕೆ ಹೋಗ್ತೀವಿ ಆವಾಗ ನಮ್ಮ ಕಡೆಯಿಂದ ಏನಾದ್ರು ಅಲ್ಲೇ ಕೇಳಿ ತೊಗೊಬೇಕು ಬಿಲ್, ಎಕ್ಸಾಂಪಲ್ ಬಿಲ್ಸು ಆ ಥರ ಎಲ್ಲ ಏನಾರು ಇದ್ದರೆ ನಾವು ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿದರೆ ನಮಗೆ ಬೆನಿಫಿಟ್ ಇರುತ್ತೆ. ಏನು ತೊಗೊಂಡಿದ್ದಾಯ್ತು ಆ ಥರ ಎಲ್ಲ ಏನೂ ಆಗೋಲ್ಲ, ನಾವೆಲ್ಲ ಒಂದು ಯಾವುದೋ ಗೇಂದಲ್ಲಿ ಬಿಸಾಕ್ಬಿಟ್ರೆ ಮುಗೀತು ಅದ್ರ ಕತೆ. ಅಷ್ಟು ಅಮೌಂಟ್ ಹಾಕ್ಬಿಟ್ಟು ಮತ್ತೆ ಎಷ್ಟು ಅಮೌಂಟ್ ಹಾಕ್ಬೇಕಂದ್ರೆ ಸುಮ್ಮನೆ ಬೇಜಾರು ಗುರು. ಯಾರು ಒಂದು 7,000 ಕೊಟ್ಬಿಟ್ಟು ಅಟ್ಲೀಸ್ಟ್ 1 ಇಯರ್ ಆದರೂ ಯೂಸ್ ಮಾಡಿಲ್ಲ ಅಂದರೆ ನಾವು ವರ್ತೆ ಇಲ್ಲ. ನಮಗೆ ಏನು ಗೊತ್ತಾ, ಕಾಸು ಖರ್ಚು ಮಾಡೋದಕ್ಕೆ ಬೇಜಾರೇನಿಲ್ಲ, ಅದು ನಮಗೆ ಯುಟಿಲಿಟಿ ಟೈಮ್ ನಾವು ಎಷ್ಟು ಲಾಂಗ್ ತೊಗೊತೀವಿ ಅದೆಷ್ಟು ಲಾಂಗು ಕೊಡುತ್ತೆ ಅನ್ನೋದು ನಮಗೆ ಸ್ಯಾಟಿಸ್ಫ್ಯಾಕ್ಷನು ಮೇಯ್ನಾಗಿ ಅಲ್ವಾ. ದುಡ್ಡು ಏನು ಬಿಡ್ರಿ, 1,000 ರೂಪಾಯಿ ಹೋಗುತ್ತೆ ಬರುತ್ತೆ, ಇನ್ನೊಂದು ಕಡೆ ಸಂಪಾದನೆ ಮಾಡ್ಬೋದು. ಮಳೆ ಬರ್ತಾ ಇದೆಯಲ್ಲಪ್ಪ, ಈ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಜೊತೆ ಟೈಅಪ್ ಆಗಿರೋ ಡೀಲರ್ಸ್ಗಳು ಇರ್ತಾರೆ ನೋಡಿ, ಅವರು ಸೇಮ್ ಇದೇ ಇಶ್ಯೂ. ಅವ್ರದ್ದು ಸೇಲ್ ಮಾಡ್ಬೇಕಾದ್ರೆ ಏನು ಹೇಳೋಲ್ಲ, ವಾರಂಟಿ ಕ್ಲೈಮ್ ಮಾಡ್ಬೇಕಾದ್ರೆ ಅವ್ರದ್ದು ಒಂದು ಪ್ರಾಡಕ್ಟ್ ಹೋಗುತ್ತೆ, ಒಂದು ಇದೋಗುತ್ತೆ. ಸೊ ಹಾಗಾಗಿ ಅವರು ಈ ಥರ, ಸರ್ ಇದಕ್ಕೆಲ್ಲ ಕ್ಲೈಮ್ ಆಗೋಲ್ಲ ಸರ್, ಅದಕ್ಕೆಲ್ಲ ಕ್ಲೈಮ್ ಆಗೋಲ್ಲ ಸರ್ ಅಂತ ಹೇಳಿ ಈ ಥರ ಮುಂದೆ ಸಾಗಿಸ್ಬಿಡ್ತಾರೆ. ಸೊ ಹಾಗಾಗಿ ನಮ್ಗೆ ಯಾರು ತೊಗೊಳ್ಳೋ ಕೆಪಾಸಿಟಿ ಇರುತ್ತೋ ತೊಗೊಬೋದು, ಕ್ಲೈಮ್ ಮಾಡಿ ಮಾತಾಡಿ. ತೊಗೊಳ್ದೇ ಇರೋರು ಇನ್ನೇನು ಜಗಳ ಮಾಡಿ ಅದಕ್ಕೆಲ್ಲ ಯಾವ ಜಗಳ ಮಾಡ್ತಾನೆ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಯಾಕಂದರೆ ಇದು ನಾನು ನಂಬರ್ 1 ಅವ್ರೇನು ಹೇಳ್ತಾರೆ ಅಂದರೆ ಪೈಂಟಿಂಗು, ಆ್ಯಕ್ಸಿಡೆಂಟ್ಸು. ಎಕ್ಸಾಂಪಲ್ ಆ್ಯಕ್ಸಿಡೆಂಟ್ಸಲ್ಲಾಗಿ ಡ್ಯಾಮೇಜ್ ಆಗೋಯ್ತು, ಅದು ಕ್ಲೈಮ್ ಆಗೋಲ್ಲ. ಇನ್ ಕೇಸ್ ಏನಾದ್ರು ಫೈರ್ ಗಿಯರಲ್ಲಿ ನೀವು ಅದೇನಾದ್ರು ಸುಟ್ಕಿಟ್ಟಿರೋ ಥರ ಆದರೆ ಅದು ಕ್ಲೈಮ್ ಆಗೋಲ್ಲ. ಮತ್ತು ಪೈಂಟಿಂಗ್ ಹೋಯ್ತು, ಸ್ಕ್ರ್ಯಾಚಸ್ ಆಯಿತು, ಕ್ಲೈಮ್ ಮಾಡಿಕೊಡಿ, ಅದು ಆ ಥರದ್ದೆಲ್ಲ ಕ್ಲೈಮ್ ಆಗೋಲ್ಲ. ನನಗೆ ಗೊತ್ತಿರೋಂಗೆ 3 ಪಾಯಿಂಟ್ ಇಂಪಾರ್ಟೆಂಟು. ನಮ್ದು ಹೆಂಗಾಗಿದೆ ಅಂದರೆ ಯೂಸ್ ಮಾಡ್ತಾ ಅದು ಕ್ರ್ಯಾಕ್ ಆಗೋದು, ಇನ್ಸೈಡ್ ಎಲ್ಲ ಮೇಲೆ ಇದಿರುತ್ತಲ್ಲ, ಶೂದು ಮೇಲೆ ಲೇಯರ್ ಇರುತ್ತೆ ಗೊತ್ತಾ, ಅದೆಲ್ಲ ಎದ್ಬಿಡೋದು. ದೆನ್ ಇನ್ಸೈಡೇ ಅದು ಕಟಾಗಿರೋ ಥರ, ಕಟಾಗಿ ಫೋಲ್ಡ್ ಆದರೆ ಇವಾಗ ಹಾಕೊಳ್ಳೋಕ್ಕೂ ನೀಟಾಗೂ ಇರೋಲ್ಲ, ಅದು ಕಿರಿಕಿರಿ ಅನಿಸ್ತಾ ಇರುತ್ತೆ, ಕಿತ್ತೋಗಿರೋ ಥರ. ಯೂಸ್ ಮಾಡ್ತಾ ಥರ ಆಗ್ಬಿಡುತ್ತೆ. ಸೊ ಇವಾಗ ಆಗಿರೋದು ಇದೇ ಥರನೇ ಸೇಮು ಡಿಫೆಕ್ಟು. ನನಗೇನು ರೆಡಿ ಯಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನನಗೆ ಕೊಟ್ಟಿರೋ ದುಡ್ಡಿಗೆ ಐಟಮ್ ಬೇಕು ಅಷ್ಟೇ. ನಾವು ಇದೇ ಶಾಪಲ್ಲಿ ಇವರು ರೆಸ್ಪಾನ್ಸ್ ಮಾಡ್ತಾರೋ ನೋಡೋ ಇನ್ನೂ ನೆನಪಿಕೊಂಡಿದ್ದಾರೆ. ನಾವು ತೊಗೊಂಡೋದಾಗ ನಾನು ನನ್ನ ತಮ್ಮ ಬಂದಾಗ ಕನಕಪುರ ಸೈಡ್ ಅವರೇ, ಆ್ಯಕ್ಚುಲಿ ಅವ್ರು ಮಾತಾಡಿದವರು ನಮ್ಮ ಕನಕಪುರ ಸೈಡ್ ಅವರೇ. ಸೊ ಬಾಂಡಿಂಗ್ ಚೆನ್ನಾಗಿದೆ, ಅವರೇ ನನಗೆ ಡಿಸ್ಕೌಂಟ್ ಮಾಡಿದ್ದು. ಕ್ಲೈಮ್ ಮಾಡೋದು ನನಗೆ ಒಳ್ಳೆಯದು, ಹೆಲ್ಪ್ ಆಗುತ್ತೆ. ಅದೇ 7,000 ಸುಮ್ಮನೆ ಮತ್ತೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ನಾನು ರೀಪ್ಲೇಸ್ ಯಾರು ಮಾಡಲಿ, ರೆಡಿ ಯಾರು ಮಾಡಿಕೊಡ್ಲಿ, ನನಗೇನು ಅಭ್ಯಂತರ ಇಲ್ಲ. ಒಟ್ಟಿನಲ್ಲಿ ನೀಟಾಗಿ ಕಾಣಿಸ್ಬೇಕು ಅಷ್ಟೇ ನನಗೆ, ನಾನು ಕೇಳೋದಷ್ಟೇ. ಬಿಲ್ಲು ಅವ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ, ಮಂಡೇ ಹುಡುಕಬೇಕು, ಮಂಡೇ ನನಗೆ ಮೇಲ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೂ ಮೇಲ್ ಮಾಡ್ತೀನಿ, ಇವ್ರಿಗೂ ರೆಸ್ಪಾನ್ಸ್ ಮಾಡಿ ಫಾಲೋ ಅಪ್ ಮಾಡ್ತಾಯಿದ್ರೇ ಇವರು ಕೊಟ್ಬಿಟ್ಟು ಹೋಗ್ಬಿಟ್ರೆ ಏನು ಯೂಸ್ ಇರೋಲ್ಲ. ನನಗೆ ರೀಪ್ಲೇಸ್ ಯಾರು ಮಾಡಲಿ, ಯಾವ್ದಾದ್ರು ಮಾಡಲಿ, ಒಟ್ಟಿನಲ್ಲಿ ಮಾಡಿಕೊಡ್ಬೇಕಷ್ಟೇ.